ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. 40 ಶಾಸಕರ ಸಹಿತ ಮಂಗಳವಾರ ಬೇಳೂರು ದೆಹಲಿಗೆ ಸಚಿವ ಸ್ಥಾನದ ಭರವಸೆ. ಫಲಿತಾಂಶ ನಂತರ ಬರಲು ಹೇಳಿದ್ದಾರೆ, ಅದಕ್ಕೆ ಹೊರಟಿದ್ದೇವೆ. ಹೈಕಮಾಂಡ್ ಗೊಂದಲಕ್ಕೆ ತೆರೆ ಎಳೆಯಬೇಕು ಎಂದ ಶಾಸಕರು. ಬೇಸೂರು ಅಣು ವಿದ್ಯುತ್ ಸ್ಥಾವರ ಆಗಲು ಬಿಡುವುದಿಲ್ಲ. ಸಂದರ್ಭ ಬಂದರೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತೇನೆ. ಸಂಸದರು ತಮ್ಮ ಜವಾಬ್ದಾರಿ ನಿಭಾಯಿಸಲಿ ಎಂದು ಬೇಳೂರು ಮನವಿ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಮೇ 7ರ ಹೋರಾಟ ಸಂದರ್ಭದಲ್ಲಿ ಅಗತ್ಯ ದಾಖಲೆ ಬಿಡುಗಡೆ ಮಾಡಲು ತೀನಾ ಶ್ರೀನಿವಾಸ್ ಅಧಿಕಾರಿಗಳಿಗೆ ಆಗ್ರಹ. ದಾವಣಗೆರೆ ಬಾಗಲಕೋಟೆಯಲ್ಲಿ ಕೈಗೆಲುವು. ಸಾಗರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಈಗ ಸುದ್ದಿಯ ವಿವರ. ಸಚಿವ ಸ್ಥಾನದ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮಂಗಳವಾರ 40 ಶಾಸಕರು ದೆಹಲಿಗೆ ಹೋಗುತ್ತಿದ್ದೇವೆ. ಒಂದು, ಸಚಿವ ಸ್ಥಾನ ಕೊಡಬೇಕು, ಇಲ್ಲ ಹೈಕಮಾಂಡ್ ತನ್ನ ನಿರ್ಧಾರ ಏನೆಂದು ಪ್ರಕಟಿಸಬೇಕು. ಇನ್ನು ಚುನಾವಣೆಗೆ 2 ವರ್ಷವಿದೆ. ಈಗಲೇ ನಮಗೆ ಸಚಿವ ಸ್ಥಾನ ನೀಡಿದರೆ ಪಕ್ಷ ಸಂಘಟನೆಗೆ ಅನುಕೂಲವಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಬೇಸೂರಿನಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ BA ಇಂದುಧರ್ ಬೇಸೂರು, ನವೀನ್ ಗೋಳೂರು, ಚೇತನ್ ರಾಜ್ ಕಣ್ಣೂರು, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು. ಆಮೇಲೆ ನೀವು ಕೇಳ್ರಿ, ಫಸ್ಟ್ ಮಂತ್ರಿ ಕೊಡ್ಲಿ, ಹಂಗ ಅದಕ್ಕೆ ಹೇಳೋದು ಅಷ್ಟೇ. ನಾವು ಸಿಂಗೇರಿ ಮರು ಮತದಾನದ್ದು ಈಗಾಗಲೇ ಕೋರ್ಟಿಗೆ ಹೋಗಿ ಆದೇಶ ಬಂದಿದೆ. ಮರು ಎಣಿಕೆ ನಿನ್ನೆ ಆಗಿದೆ. ಅಲ್ಲಿ ನೋಡಿದ್ರೆ ಅವರು ಸರಿ ಇಲ್ಲ ಅಂತಾರೆ, ಇವ್ರು ಸರಿ ಇಲ್ಲ ಅಂತ ಇದ್ದಾರೆ. ಬಹುಶಃ ಅದು ಮತ್ತೆ ಹೈಕೋರ್ಟಿಗೆ ಹೋಗುವಂತ ಚಾನ್ಸಸ್ ಇದೆ ಅಂತ ಕಾಣ್ತದೆ. ಮತ್ತೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಏನೋ ಗೊತ್ತಿಲ್ಲ. ಅದು ನೋಡ್ಬೇಕು. ಚುನಾವಣಾಧಿಕಾರಿಗಳು ಯಾರಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರಿಗೆ ಒಂದು ನ್ಯಾಯ ಸಿಗುವಂತ ಕೆಲಸ ಮಾಡೋದು. ಉಪಮುಖ್ಯಮಂತ್ರಿ ಟ್ಯಾಂಪರ್ ಆಗಿದೆ, ಸಮಸ್ಯೆ ಆಗಿದೆ, ಮತ್ತೆ ಅದೇ ಇರ್ಬೋದಂತ ಅವ್ರು ಹೇಳ್ತಾರಲ್ಲ. ಮತ್ತೆ ಹಿಂದೆ ನಾನು ಹೇಳುದು, ಹಿಂದೆ ಅವರು 201 ಹೋಟೆಲ್ ಹೆಂಗ್ ಗೆದ್ರು ಅವರು? ಅವಾಗ ಯಾರ್ದಿತ್ತು ಸರ್ಕಾರ? ನಮ್ದಿತ್ತ? ನಮ್ ಸರ್ಕಾರ ಏನಿರ್ಲಿಲ್ಲ. ಅವಾಗ ಇದ್ದಿದ್ದು ಬಿಜೆಪಿ ಸರ್ಕಾರನೇ ಇರ್ತಿತ್ತು. ಆ ಟೈಮಲ್ಲಿ ಎಲೆಕ್ಷನ್ ಆಗಿದ್ದು ಅಲ್ವಾ? ನಮ್ದೇನ್ ಸರ್ಕಾರ ಇರ್ಲಿಲ್ಲ. ಅವಾಗ ಹೆಂಗೆ ಅವ್ರು ಗೆದ್ದಿದ್ದು? ಈಗ ನೋಡಿದ್ರೆ 52 ಓಟ್ ಇವ್ರಿಗೆ ಬಂದಿದೆ ಅಂದ್ರೆ ಅದೇನು ಅರ್ಥ ಆಗ್ತಲ್ಲ, ನನಗೇನು ಅರ್ಥ ಆಗ್ತಲ್ಲ. ಹಂಗಾಗಿ ಅವರು ಮತ್ತೆ ಕೋರ್ಟಿಗೆ ಹೋಗುವಂಥದ್ದಿದೆ. ಇಲ್ಲ, ನಮ್ಮ ಹಕ್ಕುಗಳನ್ನ ಕೇಳಕ್ ಹೊರಟಿದ್ದೀವಿ. ಈಗ ನಿಮ್ಗೆ ಗೊತ್ತಿದ್ದಂಗೆ ಚುನಾವಣೆ ಬರ್ಲಿ ಅಂತ ಇದ್ವಿ. ಚುನಾವಣೆ ಆದ್ಮೇಲೆ ರಿಸಲ್ಟ್ ಬರ್ಲಿ ಅಂತ ಇದ್ವಿ. ಇವತ್ತೆಲ್ಲ ರಿಸಲ್ಟ್ ಬರ್ತಾ ಇದೆ. ಈಗ ಅದರಿಂದ ರಿಸಲ್ಟ್ ಆದ್ಮೇಲೆ ನಮ್ಮ ಇವತ್ತಿನ ಹಕ್ಕುಗಳನ್ನು ಕೇಳಲಿಕ್ಕೆ ಮತ್ತೆ ಹೇಳಿದ್ವಿ. ನಾವು ಹೋದ್ಸರಿನೇ ಹೇಳಿದ್ವಿ, ಎಲೆಕ್ಷನ್ ಕೌಂಟಿಂಗ್ ಆದ ತಕ್ಷಣ ಬರ್ತೀವಿ ಅಂತ ಹೇಳಿದ್ವಿ. 4ನೇ ತಾರೀಕು ಆಯ್ತು, 5ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಾಳೆ ನೈಟು ನಾವು ಡೆಲ್ಲಿ ಹೋಗುವಂಥದ್ದು ಇದೆ. ಒಟ್ಟು 40 ಜನ ಹೊರಡ್ತೀವಿ ನಾವು. ಯಾರು ಎಲ್ಲ ಅಲ್ಲಿಯ ನಮ್ಮ ಯಾರ್ಯಾರು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ಅವರೆಲ್ಲರನ್ನ ಭೇಟಿ ಮಾಡಿ ನಮ್ಮ ಹಕ್ಕುಗಳನ್ನ ಮಂಡನೆ ಮಾಡಿ ಬರ್ತೀವಿ. ಸಂಪುಟ ವಿಸ್ತರಣೆ ಆಗುತ್ತಾ? ಸಂಪುಟ ಪುನರಚನೆ ಆಗುತ್ತಾ? ಖಂಡಿತ ಆಗುತ್ತೆ, ಖಂಡಿತ. ನಿರೀಕ್ಷೆ ನೋಡೋಣ, ನಮ್ದು ನಿರೀಕ್ಷೆ ಇದೀವಿ. ನಿರೀಕ್ಷೆ ನಮ್ಗೆ ಕೊಡಬೇಕನ್ನೋ ಉದ್ದೇಶದಿಂದಲೇ ಇವತ್ತು ಡೆಲ್ಲಿ ಹೋಗ್ತಾ ಇದೀವಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ. ವಿಸ್ತರಣೆ ಆಗುತ್ತೋ ಮುಖ್ಯಮಂತ್ರಿ ಬದಲಾಗುತ್ತೆ ನೋಡ್ಬೇಕು, ಅದು ಕಾಯ್ದು ನೋಡ್ತಾ ಇದೀವಿ. 2 ಆಗ್ಬೋದು ಅಂತ ಕಾಣ್ತದೆ, ಗೊತ್ತಿಲ್ಲ. ನಾವು ಅದು ಹೇಳಿಕ್ ಬರೋದಿಲ್ಲ. ನಮ್ಮ ನಿರೀಕ್ಷೆ ನಮ್ಮ ಸಂಪುಟ ರಚನೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಅದನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ರೆ ಅದು ಬಗೆಹರಿಸೋದು ಒಳ್ಳೇದು. 2 ಬಗೆಹರಿಸ್ಬೇಕು. ಇದು ಪದೇ ಎಳ್ಕೊಂಡು ಹೋಗಿ ರಬ್ಬರ್ ಅಲ್ಲ. ಏನಾದ್ರು ಒಂದು ಬಗೆಹರಿಸಿ ಕೊಡ್ತಿರೋ ಕೊಡೋದಲ್ಲ, ಇರಬೇಕು ಬೇಡ ಅಂದ್ರೆ ಒಂದು ಹೇಳ್ಬಿಟ್ರೆ ಸಾಕು. ನಮಗೆ ಕಾರ್ಯಕರ್ತರಿಗೆ, ಇಲ್ಲಿಯ ಜನರಿಗೆ ಒಂದು ಸಂದೇಶ ಹೋಗುತ್ತೆ. ಇಲ್ಲ ಇವರೇ ಆಗ್ಬೇಕು ಅಥವಾ ಮುಂದುವರಿಬೇಕು ಬೇಡ, ಇದು 2 ಕರೆಕ್ಟಾಗಿ ಹೇಳ್ಬಿಟ್ರೆ ಕೇಂದ್ರ ಸರ್ಕಾರ ಅಲ್ಲ, ನಮ್ಮ ಕೇಂದ್ರ ನಾಯಕರು ಅದು ಬಗೆಹರಿದಂಗೆ ಆಗುತ್ತೆ. ಇಲ್ಲ ಮುಂದುವರಿಬೇಕು ಅನ್ಬೋದು ಅಥವಾ ಆಗಲ್ಲ ಅನ್ನೋದು 2ರಲ್ಲಿ ಒಂದು ಹೇಳ್ಬಿಟ್ರೆ ಇವತ್ತು ಈ ಗೊಂದಲಗಳು ಯಾವ್ದು ಇರೋಲ್ಲ. ಯಾಕಂದ್ರೆ ಎಲೆಕ್ಷನ್ ಆಗೋಗಿದೆ. ಇನ್ನು ಮುಂದೆ ಬರೋ 2 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಇರೋದ್ರಿಂದ ಪಕ್ಷ ಸಂಘಟನೆ ಆಗ್ಬೇಕು, ಕಾರ್ಯಕರ್ತರು ಗೊಂದಲ ಆಗ್ಬಾರ್ದು. ಇವೆಲ್ಲವನ್ನ ಇಟ್ಕೊಂಡು ಮುಂದೆ ಹೋಗುವಂತ ಕೆಲಸವನ್ನ ಕೇಂದ್ರದ ನಾಯಕರು ಮಾಡ್ಬೇಕು. ಸಾಗರ ತಾಲೂಕಿನ ಬೇಸೂರಿನಲ್ಲಿ ಪ್ರಸ್ತಾಪಿತ ಅಣು ವಿದ್ಯುತ್ ಸ್ಥಾವರ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಕೈಬಿಡಬೇಕು. ಸ್ಥಳೀಯರ ಹಿತರಕ್ಷಣೆಗಾಗಿ ನಾನು ಎಂತಹ ಹೋರಾಟಕ್ಕೂ ಸಿದ್ಧನಿದ್ದೇನೆ. ಒಂದೊಮ್ಮೆ ಯೋಜನೆ ಅನುಷ್ಠಾನಕ್ಕೆ ಮುಂದಾದರೆ ನಾನು ರಾಜ್ಯ ಸರ್ಕಾರದ ವಿರುದ್ಧ ನಿಲ್ಲಲು ಸಿದ್ಧನಿದ್ದೇನೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರ ತಾಲೂಕಿನ ಕೋಳೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸೋಮವಾರ ಬೇಸೂರು ಅಣು ವಿದ್ಯುತ್ ಸ್ಥಾವರ ವಿರೋಧಿಸಿ ಕರೆಯಲಾಗಿದ್ದ ವಿಶೇಷ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡು ಗ್ರಾಮಸ್ಥರು ನೀಡಿದ ಮನವಿ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಹೋರಾಟ ಸಮಿತಿ ಅಧ್ಯಕ್ಷ BA ಇಂದುಧರ್ ಬೇಸೂರು ಮಾತನಾಡಿದರು. ತಹಶೀಲ್ದಾರ್ ಪ್ರದೀಪ್,
ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ರಿಯಾಸ್ ಇನ್ನಿತರರು ಹಾಜರಿದ್ದರು. ಒಂದೇ ಹೇಳಿದ್ದಾರೆ, ಬೇಡ ಸಾಹೇಬ್ರೆ, ನಿಮ್ಮ ಪಂಚಾಯತಿಯಿಂದ ನಿರ್ಣಯ ಮಾಡಿ ಕಳಿಸಿ, ಬೇಡ ಅನ್ನೋದೊಂದು ನಿರ್ಣಯ ಮಾಡಿ ಕಳಿಸಿ, ಉಳಿಕೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ AC ಅವರು ಹೇಳಿದ್ದಾರೆ, AC ಅವರಿಗೂ ಬಂದಿದೆ. AC ಅವರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ಜನರ ಅಬ್ಜೆಕ್ಷನ್ ಇದೆ ಅಂತ ಅವರು ಕಳಿಸ್ಕೊಡ್ತಾರೆ ಸರ್ಕಾರಕ್ಕೆ. ಇದು ನಾಳೆನೆ ಕಳ್ಸಕ್ ಹೇಳ್ತೀನಿ. ನಿಮ್ಮ ಇವತ್ತಿನ ಅಹವಾಲುಗಳನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಮಾನ್ಯ ಕಂದಾಯ ಸಚಿವರನ್ನು ಮಾತಾಡಿದ್ದೀನಿ. ಬೇಳೂರು ಸಾಹೇಬ್ರೆ, ನಂಗೆ ಅದ್ರ ಬಗ್ಗೆ ಮಾಹಿತಿ ನಿಮ್ಮ ಕಡೆ ಬರಲಿಲ್ಲ. 5 ಜಿಲ್ಲೆಯಲ್ಲಿ ಇವತ್ತು ಸರ್ವೆ ಮಾಡಿಸಿದ್ದಾರೆ. ನಿನ್ನೆ ಸಿದ್ದಾಪುರದಲ್ಲಿ ಸರ್ವೆ ಆಗಿದೆ. ಅವರೆಲ್ಲ ನಮ್ಮ ಕಡೆ ಏನೋ ಬಂತೇನೋ ಅಲ್ಲಿಂದ ಅಂತೇಳಿ ಅವ್ರು ಶುರು ಮಾಡಿ, ನೀವು ಬಿಟ್ಟಂಗೆ ಕಮ್ಮಿ ಆದಂಗೆ ಅಲ್ಲಿ ಶುರು ಮಾಡಿದ್ದಾರೆ. ಅಂದ್ರೆ 5 ಜಿಲ್ಲೆಯಲ್ಲಿ ಈ ಅನುಸ್ಥಾವರವನ್ನು ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರ ಆದೇಶ. ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಾಗ ರಾಜ್ಯ ಸರ್ಕಾರಗಳು, ಅದರ ಅಧಿಕಾರಿ ಇರುವಂತ ಚೀಫ್ ಸೆಕ್ರೆಟರಿಗಳು ಅದಕ್ಕೆ ಒಂದು ಜಾಗವನ್ನು ನೋಡುವಂತ ಕೆಲಸ ಅವ್ರು ಮಾಡ್ತಾರೆ. ಕೇಂದ್ರದ ವಿರೋಧ ಮಾಡಕ್ ನಾವು ಬರಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ಇದನ್ನ ನಾವು ಯಥಾಸ್ಥಿತವಾಗಿ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಾಗ ಇದಕ್ಕೆ ಪರಿಶೀಲನೆ ಮಾಡುವಂತ ಜಾಗ ಹುಡುಕುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಡ್ತಾರೆ. ಚೀಫ್ ಸೆಕ್ರೆಟರಿ ಅವರು ಆಡಳಿತ ಇರುವಂತ ಎಲ್ಲ DC ಮತ್ತು ಇವರೆಲ್ಲ ಕರೆದು ಮಾತಾಡ್ತಾರೆ ಅಷ್ಟೇ. ಹಾಗಾಗಿ ಇಷ್ಟು ಬಂದಿದೆ ಬಿಟ್ರೆ ಇಲ್ಲಿ ಆಗ್ಬೇಕು ಆಗುವಂತ ಪರಿಸ್ಥಿತಿಯಲ್ಲಿ ಏನು ನನ್ನ ಹತ್ರ ಏನು ಕಾಣಲಿಲ್ಲ. DC ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಸಾಹೇಬ್ರೆ, ಇದು ಯಾವುದೇ ವರದಿನೂ ಕೊಟ್ಟಿಲ್ಲ, ಜಾಗ ಕೇಳ್ತಾರೆ, ಇಲ್ಲಿ ಇರ್ಬೋದು ಅಂತ ಕೇಳೋದ್ ಬಿಟ್ರೆ ಅದು ಸರ್ವೆ ಮಾಡೋ ಹಕ್ಕು ಅವರಿಗಿದೆ. ಇದೊಂದೇ ಸರ್ವೆ ಮಾಡಿಲ್ಲ. ನಿಮಗೆ ಇಲ್ಲಿ ಮಾತ್ರ ಸರ್ವೆ ಅಂತ ಕೇಳಿದಿರಿ. ಹೊಸೂರಲ್ಲಿ ಸರ್ವೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆನೂ ಸರ್ವೆ ಮಾಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಎಲ್ಲಾ ಕಡೆನೂ ಸರ್ವೆ ಮಾಡಿದ್ದಾರೆ. ಹೆಲಿಕಾಪ್ಟರ್ ಕೆಳಗಡೆನೆ ಹೋಗಿದೆ. ಹಾಗಾಗಿ ಯಾವುದೇ ಸರ್ವೆ ಮಾಡಿದ್ರು ಇವತ್ತು ನಮ್ಮ ಈ ಕ್ಷೇತ್ರ ಪಶ್ಚಿಮ ಘಟ್ಟದಲ್ಲಿರುವಂತ ದಟ್ಟವಾದಂತ ಕಾಡಿರುವಂತ ಒಂದು ಪ್ರದೇಶ. ಅದರಲ್ಲೂ ಹೇಳಿದ ಮಡೆಯೂರು ಡ್ಯಾಮ್ ಮುಳುಗಡೆ ಆಗಿ, ಆನಂತರ ಶರಾವತಿ ಮುಳುಗಡೆ ಆಗಿ, ಇವತ್ತು ನಿರಾಶ್ರಿತರಿರುವಂತ ಈ ಪ್ರದೇಶದಲ್ಲಿ ಮತ್ತೆ ರೈತರಿಗೆ ಸಂಕಷ್ಟ, ಜನರಿಗೆ ಸಂಕಷ್ಟ ಕೊಡುವಂತ ಯೋಜನೆ ಯಾವ ಕಾರಣಕ್ಕೂ ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇಕಾದೇ ಇರಲಿ, ರಾಜ್ಯ ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ನಾನು ಒಬ್ಬ ಪ್ರಬಲವಾದಂತ MLA ಇದ್ದೇನೆ. ಅಷ್ಟು ಸುಲಭವಾಗಿ ಈ ಕ್ಷೇತ್ರದಲ್ಲಿ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಯ್ತಾ, ನಿಮ್ಮ ಪರವಾಗಿ ಧ್ವನಿಯಾಗಿ ಈಗಾಗಲೇ ನಾಳೆ ಇವತ್ತು ರಿಪೋರ್ಟ್ ತಗೊಂಡು ಹೋಗ್ತೇನೆ. ಇವತ್ತೇ ಹೊರಟಿದ್ದೀನಿ, ಇವತ್ತು ಸಂಜೆ ಹೋಗ್ತೇನೆ. ನಾಳೆ ನಾನು ಚೀಫ್ ಸೆಕ್ರೆಟರಿನ ಈ ಮನವಿ ಎಲ್ಲ ಕೊಟ್ಟು ನಿಮ್ಮ ಹೋರಾಟದ ಇದನ್ನು ಕೊಡಿ, ಅದನ್ನು ಕೇಳಿದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ, ನಿಮ್ಮ ಅಬ್ಜೆಕ್ಷನ್ ನೀವೆಲ್ಲ ಮಾಡಿ, ಯಾವುದೇ ಯೋಜನೆ ಬಂದ ಅಬ್ಜೆಕ್ಷನ್ ಮಾಡದು ಹೋದ್ರೆ ಇಲ್ಲಿ ನಮಗೆ ಅನುಸ್ಥಾವರ ಬೇಡ ಅಂತೇಳಿ ನಿರ್ಣಯ ಮಾಡಿ ಇದೇ ತರ ಮಾಡಿ ಕೊಡಬೇಕು ಅನ್ನೋದನ್ನ ಗ್ರಾಮ ಸಭೆ ಮೂಲಕ ತಿಳ್ಸಕ್ ಹೇಳಿದ್ದೀನಿ. ಅದನ್ನು ಸಹ ರಿಪೋರ್ಟ್ ತಗೊಳ್ತೀನಿ. ತಗೊಂಡು ಅನುಸ್ಥಾವರ ಬಂದ್ರೆ ಬರೀ ನಿಮ್ಮ ಇದೇ ಒಂದು ಕ್ಷೇತ್ರ ಅಲ್ಲ, ಇಲ್ಲಿ ಇಡೀ ನಮ್ಮ ಜಿಲ್ಲೆಗೆ ಅದು ಅಭಾವ, ಇದು ತೊಂದರೆ. ಅದರಿಂದ ಏನಾಗುತ್ತೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಚಾರನೆ. ಅದು ಭಾರಿ ಡೇಂಜರ್ ಇರುತ್ತೆ, ಬಹಳ ತೊಂದರೆ ಇರುವಂಥದ್ದು. ಅದು ಆಗುವಂತ ಪ್ರಶ್ನೆ ಬರೋದೇ ಇಲ್ಲ. ಹಾಗಾಗಿ AC ಅವರಿಗೆ ಹೇಳಿದ್ದೀನಿ, ಇಲ್ಲಿ ಅಬ್ಜೆಕ್ಷನ್ ಜಾಸ್ತಿ ಇದೆ ಸರ್, ಈ ತರ ಇದೆ ಆ ತರ ಇದೆ ಅಂತ ಏನ್ ನೀವು ರಿಪೋರ್ಟ್ ಕೊಟ್ಟಿದ್ರೆ ಅದೇ ಆಧಾರದ ಮೇಲೆ ಇಲ್ಲಿ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತೇಳಿ ರಿಪೋರ್ಟ್ ಕೂಡ ಕೇಳಿದ್ದೀನಿ ಅವರಿಗೆ. ಆಯ್ತಾ, ಇವತ್ತು ಕೇಳಿದ್ದಾರೆ, ಅದು ಕೊಡ್ತಾರೆ, ನಾಳೆನೇ ಕೊಡ್ಲಿಕ್ಕೆ ಹೇಳಿದ್ದೀನಿ. ಮುಂದುವರಿದ ಭಾಗವಾಗಿ ನಿಮ್ ಹೋರಾಟ ಏನಿದೆ ನೀವು ಮಾಡಿ ಕೊಡ್ರೆ, ಅದರಲ್ಲಿ ನಮ್ಮ ಪಾತ್ರ ಇನ್ನೊಂದು ಪಾತ್ರ ಅದು ಯಾವುದೇ ಇಲ್ಲ. ಇದಕ್ಕೆ MP ಅವ್ರದ್ದು ಕಾರಣ ಇದೆ, MP ಅವರು ಬರಬೇಕು, ಅವ್ರದ್ದು ಇದೆಲ್ಲ, ಅವ್ರದ್ದು ಕೇಂದ್ರ ಸರ್ಕಾರದ ಆದೇಶ, ಅದು ಅವ್ರದ್ದು ಪಾತ್ರ ಇರುತ್ತೆ. ಅವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಅವರು ಕ್ಯಾನ್ಸಲ್ ಮಾಡ್ಬೇಕು, ನಮ್ಮ ಜಿಲ್ಲೆಯಲ್ಲಿ ಬೇಡ, ಇಲ್ಲಿ ಆಗ್ಲಿಕ್ಕೆ ಇಲ್ಲ ಅಂತ ಅವ್ರು ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಗಳು ಅದು ಏನಿದ್ದಾರೆ ಅದು ಸಂಬಂಧಪಟ್ಟವರು ಅವರಿಗೂ ವಜಾ ಮಾಡಕ್ಕೆ ಅವರಿಗೂ ಹಕ್ಕಿದೆ. ರಾಜ್ಯ ಸರ್ಕಾರ ಎಲ್ಲ ಬೇಡ ಅನ್ನೋ ಏನಿದೆ, ಇಲ್ಲಿ ಬೇಡ ನಮ್ಮ ಇಲ್ಲಿಗೆ ಅಂತ ಹೇಳಿ ಹೊರಗಡೆ ಕಳ್ಸಕ್ಕೆ ಅವರಿಗೂ ಹಕ್ಕಿದೆ. ಅದನ್ನು ಅವ್ರು ಮಾಡ್ಬೇಕು, ಯಾಕಂದ್ರೆ ಅವರು ಒಬ್ರು ಜನಪ್ರತಿಯಾಗಿದ್ದಾರೆ ಇಲ್ಲಿ. ಹಾಗಾಗಿ ಕೇಂದ್ರ ಸರ್ಕಾರದ ಆದೇಶ ಬಂದ ಮೇಲೆ ನಾವು ರಾಜ್ಯ ಸರ್ಕಾರ ಜಾಗ ಕೊಡುವಂತದ್ದಾಗ್ಬೇಕು. ಬಿಟ್ರೆ ರಾಜ್ಯ ಸರ್ಕಾರದಲ್ಲೂ ಅಷ್ಟೇ. ನಾವು ಇವಾಗ ಹೇಳ್ತಾ ಇದ್ದೀವಿ, ನಾನು ಮೊನ್ನೆ ಮಾನ್ಯ ಕಂದಾಯ ಸಚಿವರ ಹತ್ರ ಮಾತಾಡಿದ್ದೀನಿ. ಯಾವುದೇ ಯೋಜನೆ ತರಬೇಕಾದ್ರೆ ಸ್ಥಳೀಯ ಶಾಸಕರಿಗೆ ತರದೆ ಹೋದ್ರೆ ನೀವೇನು ಹೈಕಮಾಂಡ್ ಅಲ್ಲ, ನೀವೇನು ಇವರಲ್ಲ ಅಂತೇಳಿ ವಾದನೂ ಸಹ ನಾವು ಮಾಡಿದ್ದೀನಿ. ನಾನು ಗೊತ್ತಲ್ಲ, ನಾನು ವಾದ ಮಾಡಿದ್ರೆ ಮುಖ್ಯಮಂತ್ರಿಗಳು ಬಿಡೋದಲ್ಲ, ನಾವು ಗೊತ್ತಾಯ್ತಲ್ಲ, ಆ ರೀತಿ ನಮ್ದು ವಾದ, ನಮ್ದು ಆ ಥರ ಇದ್ದೇ ಇರುತ್ತೆ. ಹಾಗಾಗಿ ಹೇಳಿದ್ದೀನಿ, ನೀವೇನಾದ್ರೂ ತರವೆ ಅಲ್ಲ, ನನಗೆ ಗೊತ್ತಿಲ್ಲ ಬೇಳೂರವರೇ, ನಂಗೆ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿಲ್ಲ ಅಂದ್ರೆ ನಿಮ್ಮ DC ಅವರಿಗೆ ಹೇಗೆ ಆದೇಶ ಇವತ್ತು ಹೇಗೆ ಬಂತು ಅಂತ ನಾನು ಕೇಳಿದೆ. ಅದೆಲ್ಲ ಕೇಳೇ ಬಂದಿರೋದು ನಾನು.
ಆಮೇಲೆ ಚುರುಕು ಮುಟ್ಟಿಸಿದ ಮೇಲೆ ಇಲ್ಲ ನೀವು ಅಬ್ಜೆಕ್ಷನ್ ಕೊಡಿ, ಅದರ ನಂತರ ನಾವು ಅದನ್ನ ತರ್ಲಿಕ್ಕೆ ಮುಂದೆ ನೋಡ್ತೀವಿ ಬೇರೆ ಕಡೆ ಅಂತ ಹೇಳಿದ್ದಾರೆ. ಕೇಳಿದ್ದಾರೆ, ನಾವು ಬೇರೆ ಜಾಗ ನೋಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಿ ಬಯಲ್ಸೀಮೆ ಇದೆ ಅಥವಾ ಎಲ್ಲಿ ಏನೂ ಇಲ್ಲ ಜಾಗ ಬೇಕಾದ್ರೆ ಅಲ್ಲಿ ತಗೊಂಡೋಗಿ ಹಾಕಡ್ರಿ, ಅಲ್ಲಿ ಕೂತ್ಕೊಂಡ್ರೆ ಬೇಕಾದ್ರೆ ಅಲ್ಲಿ, ಅಥವಾ ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ಎಲ್ಲಿ ಏನೇನಿದೆ ಆ ಕಡೆ ಏನೇನು ಬೆಳೆಯಲ್ಲ ಆ ಭಾಗದಲ್ಲಿ ಬೇಕಾದ್ರೆ ಈ ಅಣುಸ್ಥಾವರವನ್ನು ತಗೊಂಡೋಗಿ ಅಲ್ಲಿ ಹಾಕೊಳ್ಳಿ. ನಮ್ಮ ಮಲೆನಾಡಲ್ಲಂತೂ ಖಂಡಿತ ಬೇಡ, ಸಾಕಾಗ್ಬಿಟ್ಟಿದೆ ಇಲ್ಲಿ ಎಲ್ಲ. ಸಾಕಾಗಿ ಮುಳುಗಡೆ ನೊಂದು 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 ಹಂಗೆ ಹಿಂಗೆ ಮಾಡಿ ಈಗ ಒಂದು ಸ್ವಲ್ಪ ನೆಮ್ಮದಿ ಕಾಣೋ ಹೊತ್ತಿಗೆ ಈಗ ಇನ್ನೊಂದು ಯೋಜನೆಯನ್ನ ಇವತ್ತು ತಂದಿದ್ದಾರೆ. ಹಾಗಾಗಿ ಇದನ್ನ ಖಂಡಿತವಾಗಿಯೂ ಇದು ನಮ್ಮ ಈ ಕ್ಷೇತ್ರಕ್ಕೆ ಬೇಡ. ನೀವೇನ್ ನಿರ್ಣಯ ಕೊಟ್ಟಿದ್ರೆ ಆ ನಿರ್ಣಯವನ್ನ ನಾಳೆನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಶಾಸಕರು ಒಂದು 10 ದಿನಗಳ ಹಿಂದೆನೆ ನಾನು ರಜದಲ್ಲಿದ್ದೆ. ಅವಾಗ್ಲೂ ಕೂಡ ಸನ್ಮಾನ್ಯ ಶಾಸಕರು ಬೇಗ ರಜೆ ಮುಗಿಸ್ಕೊಂಡು ಬನ್ನಿ, ಈ ವಿಚಾರದಲ್ಲಿ ಸಭೆ ಮಾಡಕ್ಕಿದೆ, ಮತ್ತೆ ತೀರ್ಮಾನ ಮಾಡಕ್ಕಿದೆ, ಮತ್ತೆ ನಿಮ್ಮ ತಾಲೂಕು ಆಡಳಿತದಿಂದ ಏನೇನ್ ಮಾಡಿದಿರಿ ಇಲ್ಲಿ ತನಕ ಅಂತ ಹೇಳಿ ನಾವು ರಜದಿಂದಲೂ ಕೂಡ ನಮ್ಮ ಹತ್ರ ಬೆಂಬಿಡದೆ ನಮ್ಮ ಹತ್ರ ಮಾಹಿತಿನ ಕಲೆ ಹಾಕಿ ಈ ಲಾಸ್ಟ್ 3-4 ಡೇಸ್ ಅಲ್ಲಿ ಎಲ್ಲಾ ರಜೆಗಳ ದಿನಗಳಲ್ಲೂ ಕೂಡ ನಾವು ಇನ್ನೂ ರಜದಲ್ಲಿದ್ವಿ. ಅವಾಗ ಸಾಹೇಬ್ರದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದ್ವಿ. ಅವಾಗ್ಲೂ ಕೂಡ ಎಲ್ಲಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಕಂದಾಯ ಮಂತ್ರಿಗಳಿಂದ ಹಿಡಿದು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರು ಎಂ.ವಿ. ಪಾಟೀಲ್ ಸಾಹೇಬ್ರಿಂದ ಹಿಡಿದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳವರೆಗೂ ಕೂಡ ಎಲ್ರಿಗೂ ಕೂಡ ಮನವಿ ಪತ್ರನ ಆಲ್ರೆಡಿ ತಮ್ಮೆಲ್ಲರ ಪರವಾಗಿ ಸಲ್ಲಿಸಿದ್ದಾರೆ. ನೋಡಿ, ನಾವೆಲ್ಲರೂ ಸರ್ಕಾರದ ಅಧಿಕಾರಿಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ತಮ್ಮೆಲ್ಲರ ಆಶೋತ್ತರಗಳಿಗೆ ಪೂರಕವಾಗಿ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತವರು. ಈ ನಿಟ್ಟಿನಲ್ಲಿ ಏನ್ ನಾವು ಇಲ್ಲಿ ನೋಡ್ತಾ ಇದೀವಿ, ಈಗ ನಮ್ಮ ಸ್ನೇಹಿತರು ಓದಿದ್ರು ಏನಂದ್ರೆ ಅಣು ವಿದ್ಯುತ್ ಸಮರ ಆಗೋದ್ರಿಂದ ಏನೆಲ್ಲ ನೆಗೆಟಿವ್ ಇದಾವೆ ಅಂತ. ಅದಕ್ಕೆ ಪಾಸಿಟಿವ್ ಕೂಡ ಇದಾವೆ. ಹಂಗಂತ ಹೇಳಿ ನಾವು ಎಲ್ಲಾ ಜಾಗದಲ್ಲೂ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಈಗ ರಾಜ್ಯಕ್ಕೆ ದೇಶಕ್ಕೆ ಬೆಳಕು ಕೊಟ್ಟಂತ ಜಾಗ 2-3 ಮಹಾಯೋಜನೆಗಳಾಗಿ ಹಲವಾರು ಸಾರಿ ಡಿಸ್ಪ್ಲೇಸ್ಮೆಂಟ್ ಆಗಿ ರೀಸೆಟಲ್ಮೆಂಟ್ ಆಗಿರ್ತಕ್ಕಂಥ ಜನ, ಅದರದ್ದೇ ನಾವು ಶರಾವತಿದು ಸುಮಾರು ಒಂದು 70 ವರ್ಷ ಆಯ್ತು, ಈಗಲೂ ಕೂಡ ನಮಗೆ ಬಗೆಹರಿಸಕ್ ಆಗ್ತಿಲ್ಲ. ನನ್ನನ್ನು ಹಿಡ್ಕೊಂಡು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ವಿ, ಹೌದಲ್ವಾ? 70 ವರ್ಷದಿಂದ ಇನ್ನೂ ಬಗೆಹರಿಸಕ್ ಆಗ್ತಾ ಇಲ್ಲ. ಈಗ ಸನ್ಮಾನ್ಯ ಸಚಿವರು ಮತ್ತೆ ಸನ್ಮಾನ್ಯ ಶಾಸಕರು ಜಂಟಿ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಲ್ಲಿ ನಾವೆಲ್ಲರೂ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಮತ್ತೆ ಮುಂದುವರೆದು ಈ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಹೇಳಿದ್ರು ನಮ್ಮ ಒಬ್ರು ಯುವ ಸ್ನೇಹಿತರು ಏನಂತ, ನಾವೆಲ್ಲ SSLC ಜನ ಸರ್, ನೀವು PUC ಲೆವೆಲ್ಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಂತ. ಒಳ್ಳೇದು. ಅದಕ್ಕೋಸ್ಕರ ಈಗ ಇಂದುಧರ್ಗೌಡರು ಪ್ರಜಾವಾಣಿ ಅಂಕಣಕಾರರನ್ನು ಕೂಡ ಕರೆಸ್ತಾ ಇದ್ದಾರೆ. ಕರೆಸಿ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಏನು ತಿಳುವಳಿಕೆ ನೀಡಬೇಕು, ಅದರದ್ದು ಸಾಧ್ಯತೆಗಳು ಮತ್ತೆ ಏನೇನು ಒಳ್ಳೇದೇನಾಗುತ್ತೆ ಕೆಟ್ಟದೇನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ನೀಡಲಿಕ್ಕೆ ಇದ್ದಾರೆ. ದೆನ್ ಮುಂದುವರೆದು ಈ ನಿಟ್ಟಿನಲ್ಲಿ ಆಲ್ರೆಡಿ ಸನ್ಮಾನ್ಯ ಶಾಸಕರು ನಮ್ಗೆಲ್ರಿಗೂ ಸೂಚನೆ ಕೊಟ್ಟಿದ್ದಾರೆ. ಏನಂದ್ರೆ ಈ ಎಲ್ಲಾ ಜನರ ಆಶೋತ್ತರಗಳನ್ನ ಏನಿದಾವೆ ಅದರ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಮುಂದುವರೆದಂತೆ ಈ ತಾಲೂಕು ಆಡಳಿತ ವತಿಯಿಂದ ನಿಮ್ಗೆ ಒಂದನ್ನ ಸ್ಪಷ್ಟ ಮಾಡ್ಲಿಕ್ಕೆ ಬಯಸ್ತೇನೆ. ಏನಂದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ರಾಜ್ಯ ಮಟ್ಟದಲ್ಲಿ ಒಂದು ಸಭೆ ಆಯ್ತು. ಆ ಸಭೆಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲರಿಗೂ VC ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆ ಕರೆದ್ರು. ಅದರಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಆ ಸಭೆಗೆ ಪೂರ್ವಭಾವಿಯಾಗಿ ಒಂದು ವರದಿಯನ್ನು ಕೇಳಿರ್ತಾರೆ ತಹಸೀಲ್ದಾರರಿಂದ. ಆ ವಿಚಾರಕ್ಕೆ ತಹಸೀಲ್ದಾರರಿಂದ ಕೈ ಬಿಡಬೇಕು ಅಂತ ಹೇಳೇನೆ ಪ್ರಸ್ತಾವನೆ ಹೋಗಿದೆ. ಯಾವಾಗ? ಪೂರ್ವಭಾವಿಯಾಗಿ. ಅದಾದ ನಂತರ ಇನ್ನೊಂದು ಪ್ರಪೋಸಲ್ ನ ಕೊಡಿ ಅಂತ ಹೇಳಿ ನಮ್ಮ ಬೇಸೂರಿಗೆ ಬಂದಿರ್ತಕ್ಕಂಥದ್ದು ಬರೀ ಬೇಸೂರಿಗೆ ಮಾತ್ರ ಬರಲಿಲ್ಲ, ಅದು ಇದು ಸಾಗರ ತಾಲೂಕು ಮತ್ತು ಹೊಸನಗರ ತಾಲೂಕಿನ ಎಲ್ಲ ಜನಸಾಮಾನ್ಯರಿಗೆ ಬಂದಿರ್ತಕ್ಕಂಥ ಒಂದು ಆಪತ್ತಿನ ಒಂದು ಯಾಕೆಂದ್ರೆ ಅದು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಆಪತ್ತು ಅಂದ್ರೆ ನಾವು ಇಲ್ಲಿ ಇರ್ಬೇಕು ಬ್ಯಾಡ್ವೋ ಊರು ಬಿಡ್ಬೇಕು, ಅದು ಆ ಆತಂಕದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಧೈರ್ಯ ತುಂಬಿದಂಥವ್ರು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ ಕೃಷ್ಣ ಬೇಲೂರು ಅವರು. ಯಾಕೆಂದ್ರೆ ನನಗೆ 21ನೇ ತಾರೀಕು ನಮ್ದೊಂದು ಮನೆ ಗೃಹ ಪ್ರವೇಶ ಆಗುತ್ತೆ. 21ನೇ ತಾರೀಕು ಬೆಳಗ್ಗೆ ಸುಮಾರು 2 ಗಂಟೆಗೆ ನನಗೊಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲು ಯಾವ ರೀತಿ ಬರುತ್ತೆ ಅಂದ್ರೆ ನಾ ಅಲ್ಲೇ ಕುಸ್ತು ಬೀಳಬೇಕು, ಆ ರೀತಿಯಲ್ಲಿ ಒಂದು ಕಾಲ್ ನನಗೆ ಬರುತ್ತೆ. ಆವಾಗ ನಾನು ತಕ್ಷಣ ಕಾಂಟ್ಯಾಕ್ಟ್ ಮಾಡಿದ್ದನ್ನ ನಾನು ನಮ್ಮ MLA ಸಾಹೇಬ್ರನ್ನ. ಆವಾಗ ಅವ್ರು ಹೇಳಿದ್ರು, ನೀವು ಯಾಕೆ ಹೆದರ್ತೀರಿ, ಯಾಕೆ ಧೈರ್ಯ ಕಳ್ಕೊಂತೀರಿ, ನಾನು ನಿಮ್ ಜೊತೆಗಿಲ್ವಾ, ಯಾಕೆ ಹೆದರ್ತೀರಿ, ಸರ್ಕಾರ ನಮ್ದೇ ಇದೆ, ಧೈರ್ಯ ಕಳ್ಕೋಬೇಡಿ ನೀವು ಅಂತೇಳಿ ನನಗೆ ಸಮಾಧಾನವಾಗಿ ಅವರು ಹೇಳ್ತಾರೆ. ಆ ಒಂದು ಸಮಾಧಾನ ಇವತ್ತು ನಮಗೆ ವಿಶೇಷವಾದ ಗ್ರಾಮ ಸಭೆಯನ್ನ ತಗೊಂಡೋಗ್ಲಿಕ್ಕೆ ಕೊಟ್ಟದ್ದು ಅವರೇ. ಯಾಕೆಂದ್ರೆ ತಕ್ಷಣ
ಅವರು ಒಂದು DC ನಾನು ಹೇಳಬೇಕಿತ್ತು, ನಮ್ಮ ದಂಡಾಧಿಕಾರಿಯವರು ಅತ್ಯುತ್ತಮ ಅಧಿಕಾರಿಯಾಗಿ ನಮ್ಮ ತಾಲೂಕಿಗೆ ಆಗಮಿಸಿದಂತ ದಂಡಾಧಿಕಾರಿಯವರು ವೀರೇಶ್ ಅವರು ಆಗಮಿಸಿದ್ದಾರೆ, ಮತ್ತು ನಮ್ಮ EO ಸಾಹೇಬರು ಆಗಮಿಸಿದ್ದಾರೆ, ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಕೂಡ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ತಾವೆಲ್ಲರೂ ವಿಶೇಷವಾದ ಗ್ರಾಮ ಸಭೆಗೆ ಇವತ್ತು ಮದುವೆ ಮನೆ ಇರಲಿ, ಕೆಲಸ ಇರಲಿ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆ ಖಂಡಿಸಿ ಮೇ 7ರಂದು ಹಮ್ಮಿಕೊಂಡಿರುವ ಹೋರಾಟ ಸಂದರ್ಭದಲ್ಲಿ ಅಧಿಕಾರಿಗಳು ಅಣು ವಿದ್ಯುತ್ ಸ್ಥಾವರ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪತ್ರ ವ್ಯವಹಾರದ ಪ್ರತಿಗಳನ್ನು ನೀಡಬೇಕು. ಇಲ್ಲವಾದಲ್ಲಿ ಕಾನೂನುಭಂಗ ಚಳುವಳಿ ಕೈಗೆತ್ತಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಎಂದು ಮಲೆನಾಡು ರೈತ ಹೋರಾಟ ವೇದಿಕೆ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ದಯಾನಂದ್, ಮಂಜಪ್ಪ ಆರನಬೈಲು, ಅಶೋಕ್ ಜಂಬಳ್ಳಿ, KS ದರ್ಶನ್, ಮಹೇಶ್ ಇನ್ನಿತರರು ಹಾಜರಿದ್ದರು. ಇಲ್ಲಿ ನಮ್ಮ ದಯಾನಂದ್ ಹಿಟ್ಟಂಡೆ ಅವರಿದ್ದಾರೆ, ಆರನ ಬೈಲು ಮಂಜಪ್ಪನವರಿದ್ದಾರೆ, ಅಶೋಕ್ ಜಂಬಳ್ಳಿ, KS ದರ್ಶನ್, ಮಹೇಶ್ ಆರನ್ ಬೈಲು ಇವರೆಲ್ಲ ಇದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ. ಬೇಸೂರಿನ ಗ್ರಾಮದಲ್ಲಿ ಅಣು ವಿದ್ಯುತ್ ಯೋಜನೆ ಮಾಡುವ ಕೇಂದ್ರ ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನು ವಿರೋಧಿಸಿ 7ನೇ ತಾರೀಕು ಶಿವಪ್ಪ ನಾಯಕ ಸರ್ಕಲ್ನಿಂದ AC ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯನ್ನ ಹಾಕೊಂಡಿದ್ದೀವಿ. ನಮ್ಮ ಜನಪ್ರತಿನಿಧಿಗಳು, ಶಾಸಕರು ಮತ್ತೆ ಸಂಸತ್ ಸದಸ್ಯರು ಜೊತೆಗೆ ಉಸ್ತುವಾರಿ ಸಚಿವರು ಅವರ ವರ್ತನೆ ಅನುಮಾನಾಸ್ಪದವಾಗಿದೆ. ಯಾಕಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಈ ಅಣು ವಿದ್ಯುತ್ ಯೋಜನೆಯ ಪ್ರಸ್ತಾಪ ರಾಜ್ಯ ಸರ್ಕಾರಕ್ಕೆ ಬಂದು ಕೇಂದ್ರದಿಂದ ಕೊನೆಗೆ ತಹಸೀಲ್ದಾರ್ ಕಚೇರಿಗೆ ಪತ್ರ ಬಂದಿದೆ. ತಹಸೀಲ್ದಾರ್ ಅವರು, ಹಿಂದಿನ ತಹಸೀಲ್ದಾರ್ ಅವರು ಮುಳುಗಡೆ ಸಂತ್ರಸ್ತರು ಮತ್ತು ಇದು ಪರಿಸರ ಸೂಕ್ಷ್ಮ ವಲಯ ಅಂತ ಒಂದು ಪತ್ರ ಬರೆದಿದ್ದಾರೆ ಅನ್ನೋದೊಂದು ಸುದ್ದಿ ಜಿಲ್ಲಾಧಿಕಾರಿಗಳಿಗೆ. ಕೊನೆಗೆ ಜಿಲ್ಲಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದು ಸೂಕ್ತ ಸ್ಥಳ ಅಂತ ಹೇಳೇನೋ ಪ್ರಸ್ತಾಪದ ಪರವಾಗಿ ಮಾತನಾಡಿದ್ದಾರೆ ಅಂತ ಅನ್ನೋದು ಸಹ ಸುದ್ದಿಯಾಗಿದೆ. ಕೊನೆಗೆ ವಿಡಿಯೋ ಕಾನ್ಫರೆನ್ಸ್ಗಳು ನಡೆದು ಈ ಪ್ರಸ್ತಾಪಕ್ಕೆ ಒತ್ತಾಯನೂ ಸಹ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಬಂದಿದೆ ಅಂತ ಜಿಲ್ಲೆಯ ಅಧಿಕಾರಿಗಳ ಮೂಲದವರು ನಮಗೆ ತಿಳಿಸಿದ್ದಾರೆ. ನಮಗೆ ಅನುಮಾನ ಯಾಕೆಂದ್ರೆ ನಮ್ಮ ಜನವರಿಯಿಂದ 4.5 ತಿಂಗಳು ಈ ಪ್ರಸ್ತಾಪಗಳು, ಚರ್ಚೆಗಳು ಎಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ನಡೆದ್ರೂ ಸಹ ನಮ್ಮ ಶಾಸಕರಿಗೆ, ಸಂಸದರಿಗೆ ಇದರ ಅರಿವಿಲ್ವೇ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅರಿವಿರ್ಲಿಲ್ವಾ? ತಹಸೀಲ್ದಾರ್ ಅವರು ಸಾಗರ ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮ ಮಾಡಿದಾರೋ, ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದಾರೋ ಶಾಸಕರನ್ನು ಸಾಮಾನ್ಯವಾಗಿ ಸಂಪರ್ಕಿಸ್ತಾರೆ. ಇಂಥದ್ದೊಂದು ಯೋಜನೆ, ಮಾರಕವಾದ ಯೋಜನೆ ಇವತ್ತು ಸಾಗರದಲ್ಲಿ ತಾಲೂಕಿನಲ್ಲಿ ಆಗ್ತದೆ ಅಂದಾಗ ತಹಸೀಲ್ದಾರ್ ಅವರು ಶಾಸಕರಿಗೆ ತಿಳಿಸ್ಲಿಲ್ವೇ? ಜಿಲ್ಲಾಧಿಕಾರಿಗಳು ತಿಳಿಸ್ಲಿಲ್ವೇ? ಅವರಿಬ್ರು ತಿಳಿಸ್ತಾ ಇದ್ರೆ ಜನ ಇವತ್ತು ವಿರೋಧ ಮಾಡಿ ಅವ್ರಿಗೆ ಗೊತ್ತಾದಾಗ ಅವ್ರ ಮೇಲೆ ಏನ್ ಕ್ರಮ ಕೈಗೊಂಡ್ರು ಶಾಸಕರು? ಕ್ಷೇತ್ರದ ಜನಪ್ರತಿನಿಧಿನೇ ದೊಡ್ಡವರು, ಕ್ಷೇತ್ರದಲ್ಲಿ ಅಧಿಕಾರಿಗಳು ಅವ್ರ ಕೈ ಕೆಳಗೆ ಕೆಲಸ ಮಾಡೋರು. ಅವ್ರ ಈ ವಿಷಯವನ್ನ ಮುಚ್ಚಿಟ್ಟಿರೋದು ಯಾಕೆ ಅಂತ ಶಾಸಕರು ಆಕ್ಷೇಪಣೆ ಮಾಡಿ ಸರ್ಕಾರಕ್ಕೆ ಏನಾದ್ರು ದೂರು ಕೊಟ್ಟಿದಾರ ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳ ಬಗ್ಗೆ? ಅದೆಲ್ಲೂ ನಮ್ಗೆ ಗೊತ್ತಾಗಿಲ್ಲ. ಜೊತೆಗೆ ಸಂಸದರು ಹೇಳ್ತಾರೆ, ರಾಘವೇಂದ್ರ ಅವರು, ಇದೊಂದು ವದಂತಿ, ಇದು ಆಗದೆ ಇದ್ದಂಗೆ ನಾನು ಕೇಂದ್ರ ಮಂತ್ರಿಗೆ ದೂರು ಕೊಡ್ತೀವಿ ಅನ್ನೋ ಮಾತನಾಡ್ತಾರೆ. ಪ್ರಸ್ತಾಪನೆ ಇಲ್ಲದೆ ಇದ್ದ ಕೇಂದ್ರ ಮಂತ್ರಿ ಹತ್ರ ಹೋಗಿ ಯೋಜನೆ ಆಗ್ಬಾರ್ದು ಅಂತ ನೀವ್ಯಾಕೆ ಕೊಡ್ಬೇಕು? ಇದು ನಾಟಕ ಆಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಂತ ನಮ್ಗೆ ಹೊರನೋಟಕ್ಕೆ ಕಾಣ್ತಾ ಇದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ನಾಪತ್ತೆ ಆಗ್ಯಾರ. ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ನಾಪತ್ತೆ ಆಗಿದ್ದಾರೆ ಈ ವಿಷಯದಲ್ಲಿ. ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ವ್ಯಾಪ್ತಿಗೆ ಬರ್ತದೋ ಇಲ್ಲ ಅನ್ನೋದನ್ನ ಮೊದಲು ಅವ್ರು ಸ್ಪಷ್ಟಪಡಿಸ್ಬೇಕು. ಅವ್ರು ಯಾಕಂದ್ರೆ ಅಲ್ಲಿ ಬೊಮ್ಮನಕಟ್ಟೆಯಲ್ಲಿ ಆಶ್ರಯ ಬಡಾವಣೆಗೆ ಬಂಗಾರಪ್ಪನವ್ರ ಹೆಸರಿಡಬೇಕು, ಅಲ್ಲಿ ಆಲ್ಕೊಳದ ಹತ್ರ ಹೆಸರಿಡಬೇಕು, ಅದೆಲ್ಲ ಮಾಡ್ತಿದ್ದಾರೆ ಕಾರ್ಯಕ್ರಮ. ಒಳ್ಳೆ ಕಾರ್ಯಕ್ರಮನೇ, ಬಂಗಾರಪ್ಪನವ್ರು ನೆನ್ಪು ಮಾಡೋದು ಮಾಡ್ಲಿ. ಆದ್ರೆ ಬಂಗಾರಪ್ಪನವ್ರು ಕಾಲದಲ್ಲಿ ಕೊಟ್ಟಂತ ಹಕ್ಪತ್ರ ವಜಾ ಆಗ್ತಿದ್ರು ಕಂಡು ಬಿಡೋದಿಲ್ಲಲ್ಲ ಮಧು ಬಂಗಾರಪ್ಪನವರು. ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ.
ಶರಾವತಿ ಮುಳುಗಡೆ ಅವ್ರ ಬಗ್ಗೆನೂ ನಿರ್ಲಕ್ಷ್ಯ ತೋರಿದಾರಲ್ಲ ಅವರು. ಈ ಅಣು ವಿದ್ಯುತ್ ಯೋಜನೆಯ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಪ್ರಕಟಪಡಿಸ್ಬೇಕು. ಅದರ ನಿಲುವೇನು, ಅದು ಏನಾಗಿದೆ ಅನ್ನೋದನ್ನ ಜನರಿಗೆ ತಿಳಿಯೋದು ಮೂಲಭೂತ ಹಕ್ಕು, ಜನರ ಹಕ್ಕು ತಿಳ್ಕೊಳ್ಳೋದು, ತಿಳಿಸೋದು ಅವ್ರ ಕರ್ತವ್ಯ, ಅದನ್ನ ತಿಳಿಸ್ಬೇಕು. ಜೊತೆಗೆ ನಾವು ಅವತ್ತು ಪ್ರತಿಭಟನೆ ದಿನ ಕೇವಲ ಮನವಿ ಕೊಟ್ಟು ಕೈ ಮುಗಿದು ಹೋದ್ರೆ, ಭಾಷಣ ಹೊಡೆದ್ರೆ ಇವ್ರೇನು ಮಾಡಲ್ಲ. ಅದಕ್ಕೋಸ್ಕರ ಅವತ್ತು AC ಮತ್ತೆ ತಹಸೀಲ್ದಾರ್ ಇದುವರೆಗೂ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನ್ ಪತ್ರ ಬಂದಿದೆ ಅನ್ನೋದನ್ನ ಜನರ ಎದುರಿಗೆ ಬಹಿರಂಗ ಪಡಿಸ್ಬೇಕು. ನಮ್ಗೆ ಅದರ ಪ್ರತಿಯನ್ನು ಕೊಡ್ಬೇಕು. ಯಾರು ಪತ್ರ ಬರೆದ್ರು, ನೀವೇನ್ ಬರೆದ್ರಿ, ಏನ್ ಚರ್ಚೆ ನಡೆದಿದೆ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಸರ್ಕಾರ ಜನರಿಗೋಸ್ಕರ ಒಂದು ಯೋಜನೆ ಒಳ್ಳೇದು ಮಾಡ್ತೀವಿ ಅನ್ನೋದಾದ್ರೆ, ಅವರ ಅಭಿಪ್ರಾಯದಲ್ಲಿ ಒಳ್ಳೇದು ಮಾಡ್ತೀವಿ ಅನ್ನೋದ್ರೆ ಜನರಿಗೆ ತಿಳಿಸದೆ ಮಾಡ್ತಕ್ಕಂಥದ್ದು ಏನು ಇವರು ಸರ್ವಾಧಿಕಾರ ಆಡಳಿತನ? ಜನರಿಗೆ ತಿಳಿಸ್ಬೇಕು. ಈಗ ಇವತ್ತು ಗ್ರಾಮ ಸಭೆ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳು ಬೇಸೂರಲ್ಲಿ ಸಿದ್ಧರಾಗಿದ್ದಾರೆ. ಈಗ 5 ತಿಂಗಳಾಗಿ ಈ ಯೋಜನೆ ಕಾರ್ಯಗತ ಮಾಡೋ ಬಗ್ಗೆ ಹಲವಾರು ಚರ್ಚೆಗಳು, ಪ್ರಕ್ರಿಯೆಗಳು ನಡೆದ ಮೇಲೆ ಈಗ ಪಂಚಾಯತಿ ಅಭಿಪ್ರಾಯ, ಗ್ರಾಮದ ಅಭಿಪ್ರಾಯ ತಗೊಳಕ್ಕೆ ಬೆಳಗ್ಗೆ 11 ಗಂಟೆಗೆ ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಇದ್ದಾರೆ, ಅಲ್ಲಿ ಜನನೇ ಸೇರಿಲ್ಲ. ಇವ್ರ ಸಭೆಗೆ ನೀರಸ ಪ್ರತಿಕ್ರಿಯೆ ಆಗಿದೆ. ಆದ್ರೂ ಜನ ಸೇರ್ತಾರೆ, ಅಲ್ಲಿ ಕ್ವಶನ್ ಮಾಡ್ತಾರೆ. ನಾವು ಮಾತ್ರ ನಮ್ಮ ತಾಲೂಕಲ್ಲಿ ನಡೆಯೋ ಯೋಜನೆ, ಬೇಸೂರು ಗ್ರಾಮದಲ್ಲಿ ನಡೆಯೋ ಅಣು ವಿದ್ಯುತ್ ಯೋಜನೆಯನ್ನ ಅದಕ್ಕೆ ಸಂಬಂಧಪಟ್ಟ ಪ್ರತಿಗಳನ್ನ ನಮ್ ಕೈ ಕೊಡದೇ ಇದ್ರೆ AC ಮತ್ತೆ ತಾಲೂಕ್ ಕಚೇರಿಗೆ ಅವತ್ತು ನುಗ್ತೀವಿ. ಕಾನೂನು ಭಂಗವಾಗಿ ನಾವು ಚಳವಳಿ ಮಾಡ್ತೀವಿ. ಅವತ್ತು ಜೈಲಿಗೆ ಹೋಗಕ್ಕೂ ನಾವು ಸಿದ್ಧ. ಇಲ್ಲ ಅಂದ್ರೆ ತಹಸೀಲ್ದಾರು, ಜಿಲ್ಲಾಡಳಿತ, AC ಮತ್ತೆ ನಮ್ಮ ಶಾಸಕರು, ಸಂಸದರು ಇದನ್ನ ಬಹಿರಂಗಪಡಿಸಿ ಜನರಿಗೆ ಈ ತರ ನಡೆದಿದೆ ಸರ್ಕಾರದಿಂದ ಅನ್ನೋ ಪ್ರಸ್ತಾಪವನ್ನ ಅವರು ಪಬ್ಲಿಕ್ ಮಾಡ್ಬೇಕು, ಸಾರ್ವಜನಿಕ ಚರ್ಚೆಗೆ ಬಿಡಬೇಕು. ನಮ್ಮ ಹೋರಾಟ ಮತ್ತೆ ಗಂಭೀರವಾಗಿರುತ್ತೆ. ಮನುಷ್ಯನ ಅಳಿವು ಇಳಿವಿನ ಪ್ರಶ್ನೆ. 65 ವರ್ಷ ಆದ್ರೆ ಶರಾವತಿ ಮುಳುಗಡೆ ಅವರು ಸಾವಿರಾರು ಸಂಖ್ಯೆಯಲ್ಲಿರೋ ಪ್ರದೇಶದಲ್ಲಿ ಮತ್ತೊಂದ್ಸರಿ ಇವರು ಮುಳುಗಡೆ ಮಾಡಕ್ ಹೋಗ್ತಾರೆ. 1 ಸರಿ 2 ಸರಿ 3 ಸರಿ ಮುಳುಗಡೆ ಆದವ್ರನ್ನ ಮತ್ತೆ ಮುಳುಗ್ಸಕ್ ಹೊರಡ್ತಾರೆ ಅಂದ್ರೆ. ಸೋಮವಾರ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಶಾಲಿಯಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಸುರೇಶ್ ಬಾಬು ಮಾತನಾಡಿದರು. ಸೈಯದ್ ಜಾಕಿರ್, ಆನಂದ್, ಅನ್ವರ್, ದಿನೇಶ್, ವಿಲ್ಸನ್, ಸದ್ದಾಂ ದೊಡ್ಮನೆ, ಮಧುಮಾಲತಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. गोपाल कृष्ण बेनर्जी की, बोलो राहुल गांधी की, बोलो DK शिवकुमार जी की, बोलो सिद्धरामैया जी की, जिंदाबाद जिंदाबाद कांग्रेस पार्टी, जिंदाबाद 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 कांग्रेस पार्टी, जिंदाबाद. ಈ ದಿನ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಗೌರ್ಮೆಂಟ್ ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಡೆದಂತ 2 ಉಪಚುನಾವಣೆ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ, ಎರಡರಲ್ಲೂ ಕಾಂಗ್ರೆಸ್ ಪಾರ್ಟಿ ಗೆದ್ದಿದೆ. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಏನು ಮತ ಹಾಕಿದ್ದಾರೆ, ಮಹಿಳಾ ಮತದಾರರು ಹೆಚ್ಚಿನ ಪ್ರಮಾಣದ ನಮ್ಗೆ ಓಟ್ ಆಗಿರೋಕ್ಕೋಸ್ಕರ ಇವತ್ತು ನಮ್ಗೆ ವಿಜಯೋತ್ಸವ ಆಗಿದೆ. ಎಲ್ಲಾ ಕಾರಣಕರ್ತರಾದ ದಾವಣಗೆರೆ ಮತ್ತು ಬಾಗಲಕೋಟೆಯ ಮತದಾರ ಬಾಂಧವರಿಗೆ ನಾವು ಸಾಗರ ಕ್ಷೇತ್ರದ ಗೋಪಾಲಕೃಷ್ಣ ಬೇಳೂರು ಪರವಾಗಿ ಆರ್ಥಿಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಬಲೋ ಕಾಂಗ್ರೆಸ್ ಪಾರ್ಟಿಗೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.